ಪಾಪ ನಮ್ಮ ಪಾರ್ಟಿ ದಕ್ಷಿಣ ಕನ್ನಡ ಕ್ಯಾಂಡಿಡೇಟ್ ಚಂದ್ರಶೇಖರ್ ಅವ್ರ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರಲ್ಲ, ಅವ್ರು ಇರಬೇಕಿತ್ತು ಪಾಪ. ಒಳ್ಳೆ ಮನುಷ್ಯ. ಅವರಿದ್ದಿದ್ರೆ ಜನಗಳಿಗೂ ಅನುಕೂಲ ಆಗೋದು, ಆ ಸೀಟ್ ನಮಗೂ ಪಕ್ಕ ಆಗಿ ಸಿಗ್ತಿತ್ತು. ಈಗಲೂ ಸಿಗುತ್ತೆ ಬಿಡೆ ಆ ಸೀಟು. ಎಲ್ಲಿ ಹೋಗುತ್ತೆ? ಇನ್ನೂ ಈಸಿಯಾಗಿ ಸಿಗುತ್ತೆ. ನೋಡೋಲ್ಲ, ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಆಗಿದ್ದು ವಿರೋಧ ಪಕ್ಷದವ್ರ ಪಿತೂರಿಯಿಂದ ಅಂತ ನಾವು ಸುದ್ದಿ ಹರಿದ್ಬಿಡೋದು. ಆವಾಗ ಒಂಥರ ಸಿಂಪತಿ ಅಂತ ಕ್ರಿಯೇಟ್ ಆಗುತ್ತೆ. ಅವ್ರ ಹೆಂಡತಿನ ಕ್ಯಾಂಡಿಡೇಟ್ ಆಗಿ ಮಾಡ್ಬಿಡೋದು. ಸಿಂಪತಿ ಓಟ್ಸಲ ಬೀಳುತ್ತೆ, ಅವ್ರಿಗೆ ಗೆಲ್ತಾರೆ, ಆ ಸೀಟ್ ನಮ್ಮದೇ. ಆ ಚಂದ್ರಶೇಖರ್ ಅವ್ರ ವೈಫ್ ಹೆಸರೇನು? ಪಾವನಿ ಅಂತ. ಬೇಡ ಪಾಪ, ನಮ್ಗೆ ಆ ಸೀಟ್ ದಕ್ಕದೇ ಇದ್ರೂ ಪರವಾಗಿಲ್ಲ. ದಯವಿಟ್ಟು ಆ ಹೆಸರಿನವ್ರು ಮಾತ್ರ ನಿಂತ್ಕೊಳ್ಳೋದು ಬೇಡ. ಆ ಹೆಸರನ್ನ ಇಡೀ ಜೀವನದಿಂದನೇ ಕಿತ್ತಾಕ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ ಪಾಪ, ಕಷ್ಟಪಡ್ತಾ ಇದ್ದೀನಿ. ಮತ್ತೆ ಅದೇ ಹೆಸರು. ಇಲ್ಲೇ ನೀನು ಎಡುತ್ತಾ ಇರು. ಪಾವನಿ ಅಂತ ಹೆಸರಿದ್ದ ಮಾತ್ರಕ್ಕೆ ಅವಳು ನಿನ್ನ ಪಾವನಿನೇ ಆಗಿರ್ಬೇಕಾ? ಈ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ ಪಾವನಿ ಅಂತ ಹೆಸರಿಟ್ಕೊಂಡ್ರವ್ರು. ಕಮ್ ಆನ್ ರಂಜಿತ್, ಯಾಕೋ ಹೀಗಾಡ್ತಾ ಇದೆಯಾ? ಇದು ನಿನ್ನ ಸಾವು ಬದುಕಿನ ಪ್ರಶ್ನೆ. ಆಗಲೇ ಪ್ರಾರಂಭ ಆಗೋಗಿದೆ. ಇವಾಗೇನಿದ್ರು ರಣವಿಹಾರ ರಚಿಸಬೇಕು, ಯುದ್ಧ ಗೆಲ್ಲಬೇಕು. ಮುಂದೆ ನಿನ್ನ ಹೆತ್ತಪ್ಪನೇ ಇರ್ಬೋದು, ನಿನ್ನ ಮಕ್ಕಳೇ ಇರ್ಬೋದು. ಅಂಥದ್ರಲ್ಲಿ ಭಾವನೆ ಅನ್ನೋ ಹೆಸರು ಕೇಳಿದ್ರೆ ಇಷ್ಟು ಡಿಸ್ಟರ್ಬ್ ಆಗ್ತೀಯ ನೀನು? ಮಗ ಮೇನಕೆಗೂ ಸೋಲ್ದೇ ಇರುವಂಥ ವಿಶ್ವಾಮಿತ್ರ ಅನ್ಕೊಂಡಿದ್ದೆ. ಆದರೆ ನೀನು ಪಾವನಿ ಅನ್ನೋ ಹೆಸರು ಮುಂದೆ ಸೋತು ಹಾಳಾಗಿ ಹೋಗ್ತಾ ಇದೆಯಾ? ಐ ಆಮ್ ರಿಯಲಿ ಅಶೇಮ್ಡ್ ಆಫ್ ಯು. ಒಬ್ಬ ವೇಸ್ಟ್ ಫೆಲೋ. ಇಲ್ಲ ಪಾಪ, ನಿಮ್ಮ ಮಗ ವೇಸ್ಟ್ ಫೆಲೋ ಅಲ್ಲ. ಮತ್ತೆ ಆ ಪಾವನಿ ನನ್ನ ಲೈಫ್ನಲ್ಲಿ ಬಂದರೆ ಎಲ್ಲಿ ನನ್ನ ಭವಿಷ್ಯ, ರಾಜಕೀಯದ ಭವಿಷ್ಯ ಮಣ್ಣುಪಾಲಾಗೋಗುತ್ತೋ ಅನ್ನೋ ಭಯ ಪಾಪ, ಭಯ. ಇದು ಯಾರೋ ಪಾವನಿ ತಾನೆ, ನಿಲ್ಲಿಸಿ ಅಷ್ಟೆ. ಈ ಸರ್ ಭಾವನೆ ಅಂತ ಹೆಸರು ಕೇಳಿದ್ರೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾರೆ? ನಿಮ್ಮ ಅಮ್ಮನ ಹೆಸರು ಪಾವನಿ ಅಂತ. ಅಮ್ಮನ ಹೆಸರು ಪಾವನಿ ಅಂತಾನೆ. ಹಾಗಾದ್ರೆ ಆ ಅಮ್ಮ ಯಾರು ಅಂತ ಈ ಅಪ್ಪಂಗೆ ಗೊತ್ತಾ? ಪಾವನಿ ಅಂತ ಹೆಸರಿದ್ದ ಮಾತ್ರಕ್ಕೆ ಅವಳು ನಿನ್ನ ಪಾವನಿನೇ ಆಗಿರ್ಬೇಕಾ? ಈ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ ಪಾವನಿ ಅಂತ ಹೆಸರಿಟ್ಕೊಂಡ್ರವ್ರು. ಇಲ್ಲ, ಅಮ್ಮನೇ ಬೇರೆ, ಈ ಸರೇ ಬೇರೆ. ಅಥವಾ